ಸರ್ ಏನ್ ಸರ್ ಇದಲ್ಲ ಶೋ ಮಾಡೋಣ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಕರ್ಕೊ ಬಂದ್ಬಿಟ್ಟು ಇಲ್ಲಿ ಏನ್ ಮಾಡ್ತಿದ್ದೀರಾ ಸರ್? ಸರ್ ನನಗೆ ಗೋವಾ ಬೀಚ್ ಫಾರಿನ್ ಕರ್ಕೊಂಡೋಗಿ ಏರೋಪ್ಲೇನ್ ಅಲ್ಲಿ ಕರ್ಕೊಂಡೋಗಿ ನಾವು ಗೇಮ್ಸ್ ಕಲಿಬೇಕು, ಆಪ್ಸ್ ಕಲಿಬೇಕು, ಆಪ್ಸ್ ಹೆಂಗ್ ಮಾಡ್ತಾರೆ ಅಂತ ಕಲಿಬೇಕು, ಯಾವ್ಯಾವ ತರ ಇದೆ ಅಂತ ಕಲಿಬೇಕು ಟೆಕ್ನಾಲಜಿಯಲ್ಲಿ. ಇಲ್ಲಿ ನಮಗೆ ಕ್ರಿಕೆಟ್, ವಾಲಿಬಾಲ್ ಇದೆಲ್ಲ ಆಡ್ತಿದ್ರೆ ಚೆನ್ನಾಗಿರುತ್ತೆ. ಆಲ್ರೈಟ್ ಸೈಲೆನ್ಸ್ ಎವ್ರಿವನ್. ಇಲ್ಲಿ ಬರೋ ನನ್ನ ರೂಲ್ಸ್ ನಡೆಯೋದು. ಅಂಕಿಂಗ್ ಮಾಡಂಗಿಲ್ಲ, ಹಂಪಿಂಗ್ ಮಾಡಂಗಿಲ್ಲ, ಹೆಲ್ಮೆಟ್ ಹಾಕಿದ್ರೆ ಗಾಡಿ ಓಡಿಸಂಗಿಲ್ಲ. ಇದೇ ನನ್ನ ರೂಲ್ಸು. ಓಕೆ ಸರ್. ನಾನು ಟ್ರಾಫಿಕ್ ಪೊಲೀಸ್ ಥರ ಬಂದಿಲ್ಲ, ಮೆಸೇಜರ್ ಆಗಿ ಬಂದಿದ್ದೀನಿ. ತಗೊಳ್ಳಿ ಈ ಕಾರ್ಡು. ಈ ಕಾರ್ಡಲ್ಲಿ ರೂಲ್ಸ್ ಇದೆ. ನಿಮಗೆ ಡೌಟ್ಸ್ ಇದೆ ನಂಗಂತೂ ಕಾಲ್ ಮಾಡಿಬಿಡಿ, ನಂಗೆ ತುಂಬ ಬ್ಯುಸಿ ಇರುತ್ತೆ. ಬಾಯ್. ರೆಡಿ ಕಟ್ 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 ಕಟ್. ಯಾರು ನೀನು? ನಾನೇ ಡೈರೆಕ್ಟರು. ನಾನು ಅಲ್ಲಿರುವಾಗ ನೀವು ನಮ್ಮ ಟೀಮ್ ಜೊತೆ ತಲೆ ಮಾಡ್ತಾ ಇದ್ದೀರಾ. ನಾನು ಆಕ್ಷನ್ ಅಂದಾಗ ನೀವು ಡೈಲಾಗ್ ಆಡಬೇಕು, ನಾವು ಕಟ್ ಅಂದಾಗ ನೀವು ಸುಮ್ಮನೆ ಇರಬೇಕು. ಅದ್ರ ಬಿಟ್ಟು ನೀವೇನು ಮಾತಾಡಬಾರ್ದು. ನಂಗೆ ಆಸ್ಕರ್ ಅವಾರ್ಡ್ ಬಂದಿಂದ ಫೋನ್ ಬಂತು, ನಾನು ಈಗ ಹೋಗ್ಬೇಕು. ಈ ಎಲ್ಲ ಕವರ್ ತಗೊಳ್ಳಿ, ನೀವು ಓದಿ. ಬಾಯ್. ಬಾಯ್ ಸರ್. Dear players, welcome to the coolest show on the planet, literally. We're outdoors because walls are boring and the sun, air, and muddy shoes make everything better. You'll kick footballs like champs, design cool stuff, explore tech, no explosions, we promise, and maybe spark your inner entrepreneur. Get ready for laughs, learning, and a little dirt. Let the outdoor fun begin. ನಾನು ಕ್ಯೂಟ್ ಆಗಿರ್ಬೋದು, ಹಂಗಂತ ಯಾರು ತಲೆ ಮಾಡಂಗಿಲ್ಲ. ಓಕೆ ಸರ್. ನಂಗೆಲ್ಲ ಗೊತ್ತಿದೆ. ನಾನು ಒಂದು ಚಾಕ್ಲೇಟ್ ತಿನ್ಕೊಂಡು ಇಡೀ ಬುಕ್ನ ಓದಿ ಮುಗಿಸ್ತೀನಿ. ಇಲ್ಲ ಸರ್, ನೀವು ಹೇಳ್ದಂಗೆ ಆಡ್ತೀವಿ. ಸರಿ ಗುಡ್. ನನ್ನ ಕೆಪಾಸಿಟಿ ಬಗ್ಗೆ ಆಮೇಲೆ ಮಾತಾಡೋಣ. ನಾನು ಮತ್ತೆ ಮೂವಲ್ಲಿ ಮೆಸೇಜ್ ಕೊಡಕ್ಕೆ ಬಂದಿದ್ದೀನಿ. ಈ ಸಲ ಮೆಸೇಜು ಕವರಲ್ಲಿ ತಂದಿಲ್ಲ, ಮನುಷ್ಯನ ರೂಪದಲ್ಲಿ ಬರ್ತಾ ಇದೆ. ಮನುಷ್ಯನ ರೂಪದಲ್ಲಿ ಮೆಸೇಜಾ? ಎಲ್ಲಿದೆ? ಎಲ್ಲರಿಗೋಸ್ಕರ ಒಂದು ಮೆಂಟರ್ನ ತಂದಿದ್ದೀನಿ. ಅವ್ರು ನಿಮ್ಮನ್ನೆಲ್ಲರೂ ಟ್ರೈನ್ ಮಾಡ್ತಾರೆ. ಸರಿ, ನಂಗೆ ಇನ್ನೂ ಟೈಮ್ ಆಯಿತು. ನಾನು 24 ಬುಕ್ ಓದಬೇಕು. ಬಾಯ್. ಈ ರಿಯಾಲಿಟಿ ಶೋ ಸಕ್ಸಸ್ ಆಗುತ್ತೆ ಅಂತೀಯ? ಅಯ್ಯೋ, ಯಾಕೆ ವರ್ಕ್ ಆಗೋದಿಲ್ಲ? ಆ ಮಕ್ಕಳು ನೋಡಿ ಎಷ್ಟೆಲ್ಲ ಕಲ್ತಿದ್ದಾರೆ. ಫುಟ್ಬಾಲು, ವೆದರ್ ಬಗ್ಗೆ ಸರ್ಚ್ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಅವರು ಡಿಜಿಟಲಲ್ಲಿ ವರ್ಕ್ ಮಾಡ್ತಾರೆ. ಮತ್ತು ಟೆಕ್ ಇಂಜಿನಿಯರ್ಸ್ ಅವರು ನಾಳೆ ಫುಟ್ಬಾಲಲ್ಲಿ ಅವರು ದೊಡ್ಡ ಹೆಸರು ಮಾಡ್ಬೋದು. ಯಾಕಾಗೋದಿಲ್ಲ? ನೋಡೋಣ. ಅದೇ ಹಲೋ, ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಥ್ಯಾಂಕ್ ಯು. ಏನು ಮೆಂಟರು? ಎಸ್. ನನ್ನ ಹೆಸರು ಜಾನ್ವಿ ಅಂತ. ನಂದು ಮಾಸ್ಟರ್ ಡಿಗ್ರಿ ಬಂದ್ಬಿಟ್ಟು ಡಿಸೈನಿಂಗಲ್ಲಿ ಮಾಡಿದ್ದು. ಈಗ ಒಂದು MNC IT ಕಂಪನಿಲಿ ಪ್ರಾಡಕ್ಟ್ ಡಿಸೈನರ್ ಆಗಿ UI UX ಡಿಸೈನರ್ ಆಗಿ ನಾನೀಗ ಕರೆಂಟ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಮ್ಯಾಮ್ ಡ್ರಾಯಿಂಗ್ ಇಷ್ಟ. ಚಿತ್ರ ಬಿಡಿಸಿದ್ರೆ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ. ಡಿಸೈನ್ಗೂ ಆರ್ಟಿಗೂ ಡಿಫ್ರೆನ್ಸ್ ಏನು, ಅಥವಾ ಏನು ಡಿಫ್ರೆನ್ಸ್ ಇಲ್ಲ ಅಂತ ಅನ್ಸುತ್ತಾ? ಆರ್ಟ್ ಅಂದ್ರೆ ಪೆನ್ಸಿಲ್ ಪೇಂಟ್ ಇಂದ ಮಾಡೋದು, ಡಿಸೈನ್ಸ್ ಅಂದ್ರೆ ಮಾಮೂಲಿ ಎಂಬ್ರಾಯ್ಡಿಂಗ್ ಅಡಿಗೆ ಮಾಡೋದಕ್ಕೆ ತುಂಬಾ ಪಾತ್ರೆಗಳಿದಾವಲ್ಲ, ಆಹಾರನ ಹಿಡ್ಕೊಳ್ಳೋದಕ್ಕೆ, ಅದನ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡೋದು ಪಾತ್ರೆಗಳು. ಸೊ ನಿಮಗೆ ವೆಸಲ್ಸ್ ಬಂದ್ಬಿಟ್ಟು ಡಿಸೈನ್ ಮಾಡಿರ್ತಾರೆ ಅಂತಾರೆ. ವೆಸಲ್ಸ್ನ ಆರ್ಟ್ ಅಂತ ಅನ್ನಕ್ಕಾಗಲ್ಲ ಅಲ್ವಾ? ಒಂದು ಏನು ಪ್ರಾಬ್ಲಮ್ಮು, ಒಂದು ಏನು ಅವಶ್ಯಕತೆ ಇದೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ನೀವೇನಾದ್ರು ಕ್ರಿಯೇಟ್ ಮಾಡ್ತೀರಲ್ಲ, ಅದನ್ನ ಡಿಸೈನ್ ಅಂತಾರೆ. ಆಯ್ತಾ? ಸೊ ಈಗ ನನಗೆ ನೀವೊಂದು ಎಕ್ಸಾಂಪಲ್ ಕೊಡ್ಬೇಕೀಗ. ಅಂಬ್ರೆಲಾ ಆಲ್ಸೋ. ಯಾಕೆ ಅಂಬ್ರೆಲಾ ಅಂತ ಅನ್ಸುತ್ತೆ? ಯಾಕಂದ್ರೆ ಮೇಲೆ ಬಂದ್ರೆ ಅಂದ್ರೇನು, ಇದು ಇಟ್ ಈಸ್ ಯೂಸ್ಫುಲ್. when the sunlight also it will come, it will useful. Correct. When I will think that will one button it will be when we will click that umbrella will be long. Okay. To the all members. So you know what, you just did not tell what is the existing umbrella ಈಗ ಏನು ಮಾಡ್ತಿದೆ ಅಂತ ಹೇಳಿಲ್ಲ. You also gave a solution, more ideas ಅಲ್ಲ. That's amazing. ಇದನ್ನೇನು ನಾವು ಯೋಚಿಸ್ತಿದೀವಲ್ಲ, ಇದಕ್ಕೊಂದು ಫ್ರೇಮ್ ವರ್ಕ್ ಅಂದ್ರೆ ನಿಮ್ಗೆ ಈಗ ಟೆಕ್ಸ್ಟ್ ಬುಕ್ ಅಲ್ಲಿ ಲೆಸನ್ಸ್ ಅಂತ ಹೆಂಗಿರುತ್ತೆ, ಅದೇ ರೀತಿ ಒಂದು ಕಾನ್ಸೆಪ್ಟ್ ಡಿಸೈನ್ ಥಿಂಕಿಂಗ್ ಅಂತ. ಸೊ ಈಗ ಡಿಸೈನ್ ಥಿಂಕಿಂಗ್ ಅಲ್ಲಿ 4 ಪಾರ್ಟ್ಗಳಿದಾವೆ.
ಫಸ್ಟ್ ಒನ್ ಬಂದ್ಬಿಟ್ಟು ಎಂಪತಿ, ಅಂದ್ರೆ ಯಾವಾಗ ಡಿಸೈನ್ ಮಾಡ್ಬೇಕಾದ್ರೂ ಬೇರೆಯವ್ರಿಗೆ ಏನ್ ತೊಂದರೆ ಆಗ್ತಿದೆ ಅಂತ ತಿಳ್ಕೊಳೋದು ಏನು ಫಸ್ಟ್ ಸ್ಟೇಜ್. ವಾಟ್ ಇಸ್ ಇಟ್? ಎಂಪತಿ. ಕರೆಕ್ಟ್. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಡಿಫೈನಿಂಗ್ ಅಂತ, ಆಯ್ತಾ? ಅಂದ್ರೆ ಇವರಿಗೆ 10 ಪ್ರಾಬ್ಲಮ್ಗಳಾಗ್ತಾ ಇದೆ, ಪ್ರಾಬ್ಲಮ್ಸ್ ನ ಡಿಫೈನ್ ಮಾಡಬೇಕು. ಅಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಅದಕ್ಕೆ ಸೊಲ್ಯೂಷನಿಂಗ್ ಅಂಡ್ ಐಡಿಯೇಷನ್ ಅಂತ. ನಿಮ್ಗೆ ಇದು ಉಪಯೋಗ ಆಗ್ತಿದ್ಯಾ, ಇದು ಉಪಯೋಗ ಆಗ್ತಿಲ್ವಾ ಅಂತ ಒಂದನ್ನ ಇದು ಮಾಡಬೇಕು. ಸೊ ಅದನ್ನ ಡಿಸೈನ್ ಮಾಡಿ ಪ್ರೋಟೋಟೈಪ್ ಮಾಡಿಬಿಟ್ಟು ಉಪಯೋಗ ಆಗ್ತಿದ್ಯಾ ಅಂತ ನೋಡಬೇಕು, ಆಯ್ತಾ? 4 ಸ್ಟೇಜಸ್ ಗೊತ್ತಾಯ್ತಾ? ಆಯ್ತಾ? ಇದನ್ನ ನಿಮಗೀಗ ಒಂದು ಟಾಸ್ಕ್ ಕೊಡ್ತೀನಿ ಚಿಕ್ಕದು. ಇವಾಗ ನೀವೀಗ ಚೇರ್ ನೋಡಿದ್ರೆ ಏನು, ಇಟ್ ಈಸ್ ಅ ವೆರಿ ಸಿಂಪಲ್ ಚೇರ್, ರೈಟ್? ನಾನೇನು ಹೊಸದು ಇನ್ವೆನ್ಷನ್ ತೋರಿಸ್ತಾ ಇಲ್ಲ ನಿಮಗೆ. ಇದು ಬಿಟ್ಟು ಬೇರೆ ಏನಾದ್ರು ವೈಲ್ಡ್ ಆಗಿ ಯೋಚಿಸಿ, ಅಂದರೆ ಇವತ್ತು ಇಲ್ಲದೆ ಇರ್ಬೋದು, ನೀವು ನೋಡಿಲ್ದೇ ಇರ್ಬೋದು, ಬಟ್ ಏನಾದ್ರು ಹೊಸದಾಗಿ ಯೋಚಿಸ್ಬೋದಾ ಅಂತ ಯೋಚಿಸಿ. ಎಲ್ಲರೂ ನಿಮ್ಮ ಐಡಿಯಾಸ್ ಬರ್ದಿದ್ದೀರಾ? ಆಲ್ ರೈಟ್, ದಿಸ್ ಇಸ್ ಅಮೇಝಿಂಗ್ ಅಂಡ್ ವಿಲ್ ಬಿ ಸಿ ಯು ಅಗೇನ್. ಓಕೆ, ಆಲ್ ರೈಟ್ ದೆನ್, ಥ್ಯಾಂಕ್ ಯು ಸೋ ಮಚ್. ಹಲೋ ಡಿಟೆಕ್ಟಿವ್ಸ್. ನಾವು ಡಿಟೆಕ್ಟಿವ್ ಆಗಲ್ಲ, ದೊಡ್ಡವರಾದ್ಮೇಲೆ ಇಂಜಿನಿಯರ್ಸ್ ಆಗ್ತೀವಿ. ಹಂಗಂದ್ರೆ ನೀವು ಒಂದು ಕ್ವಶನ್ ಕೇಳ್ತೀರಿ, ಆ ಕ್ವಶನ್ ನೀವು ಆನ್ಸರ್ ಮಾಡಿದ್ರೆ ಇಲ್ಲೇ ಇರ್ತೀರಾ, ಇಲ್ಲಾಂದ್ರೆ ಏನ್ ಸರ್ ಕ್ವಶನ್ ಆನ್ಸರ್ ಮಾಡ್ತೀವಿ ಕೇಳಿ. ನಾನು ಯಾವಾಗ ಜನರ ಜೊತೆ ಇರ್ತೀನಿ, ಬಟ್ ನಾನು ಕಾಣಲ್ಲ. ನನಗೆ ಬೀಗ ಇದೆ, ಅದು ತೆಗಿಯೋಕ್ಕೆ ಕೀ ಬೇಡ. ಯಾರು ನಾನು? ಫೋನಾ? ಕರೆಕ್ಟ್ ಆನ್ಸರ್. ತಗೊಳ್ಳಿ ಫೋನ್. ಯಾಕೆ? ನೀವು ಆನ್ಸರ್ ಕೊಟ್ಟಕ್ಕೆ ಫೋನು ತಗೊಳ್ಳಿ. ಫೋನ್. ಈ ಫೋನ್ ಇಟ್ಕೊಂಡು ಏನ್ ಮಾಡೋದು ಸರ್? ನಿಮ್ಮ ಮೆಂಟಲ್ ಬಂದಾಗ ಎಲ್ಲರಿಗೂ ಗೊತ್ತಾಗತ್ತೆ. ಅದೇನು ಒಳ್ಳೆ ಬ್ಯಾಂಕ್ ರಾಬರ್ ಇದೆಯಾ? ಹಾಂ, ಇರಿ ಬಂದೆ. ಹಲೋ, ಚೆನ್ನಾಗಿದ್ದೀರಲ್ಲ? ಬನ್ನಿ. ಇವೆಲ್ಲ ಏನು ಓದ್ತಿದ್ದೀರಾ? ಇನ್ನೊಂದೇನೋ ಬೇಕು ನಂಗೆ, ಏನೋ ವಿಷಯ ತಿಳ್ಕೊಬೇಕು ಅಂದ್ರೆ ಏನು ಮಾಡ್ತೀರಾ? ಗೂಗಲಲ್ಲಿ ಏನು ಮಾಡ್ತೀರಾ? ಏನು ಮಾಡುತ್ತದು? ಅದು ಇನ್ಫಾರ್ಮೇಶನ್ ಕೊಡುತ್ತೆ ನಮಗೆ. ಇನ್ಫಾರ್ಮೇಶನ್ ಎಲ್ಲಿರುತ್ತೆ? ಫೋನಲ್ಲಿ ಅಲ್ಲ, ಗೂಗಲಲ್ಲಿ ಇರುತ್ತೆ. ಅದು ಹೆಂಗೆ ತಿಳ್ಕೊಳ್ಳುತ್ತೆ? ಆ ಗೂಗಲ್ಗೆ ಏನು ಗೊತ್ತಾಯ್ತು? ನಿಮ್ಗೆ ಏನು ಬೇಕು ಅಂತ ಗೂಗಲ್ಗೆ ಗೊತ್ತಾಯ್ತು. ಇವೆಲ್ಲ ಏನು ಒಂದು ಡಿಜಿಟಲ್ ಟೆಕ್ನಾಲಜಿ ಇನ್ನ ಅನ್ಸುತ್ತೆ. ನಾನೀಗ ಕೇಳಿದ್ರೆ ನಂಗೆ ಅದಕ್ಕೆಲ್ಲ ಗೊತ್ತಾಗಬೇಕು, ಅದೇ ಕೊಡಬೇಕು ಅಂತ ಅನ್ಸಲ್ವಾ? ಅದಾಗೆ ತಿಳ್ಕೊಂಡು ನಂಗೆಲ್ಲ ಹೆಲ್ಪ್ ಮಾಡುತ್ತೆ ಅಂದಾಗ ಏನಾಗುತ್ತೆ? ಅದು ಒಂದು ಹೊಸ ಟೆಕ್ನಾಲಜಿ ಬಂತದೆ, ಕರೆಕ್ಟಾ? ಆ ಹೊಸ ಟೆಕ್ನಾಲಜಿ ಏನು? AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದು ChatGPT ಅಂತಲೇ ಇದೆ, ಕ್ಯಾನ್ವಾ ಅಂತಿದೆ, ಇದೇ ಥರ ತುಂಬ ಆ್ಯಪ್ಸ್ಗಳಿದೆ. ಏನು ಮಾಡ್ಬೋದು? ChatGPT ಹೋಗ್ಬಿಟ್ಟು ನಂಗೆ ಒಂದು ಕತೆ ಬರ್ರಿ, ನೀನು ಈ ಕತೆಗೆ ಏನು ಬೇಕು ಅಂತ ಹೇಳಿ ಒಂದು ರಾಜನ ಬಗ್ಗೆ ಕತೆ ಬರ್ರಿ, ಅದು ಬರ್ಕೊಡುತ್ತೆ. ಕ್ಯಾನ್ವಾ ಅಂತ ಒಂದು ಅದ್ರಲ್ಲಿ ಹಾಕ್ಬಿಟ್ಟು ನನಗೆ ಈ ಥರದೊಂದು ಡಿಸೈನ್ ಮಾಡಿಕೊಡ್ರಿ, ನಂಗೆ ಒಂದು ಈ ಥರ ಚಿತ್ರ ಬಿಡಿಸ್ಕೊಡ್ರಿ, ಆ ಥರ ಮಾಡ್ಕೊಡ್ಬಿಡುತ್ತೆ. ಅದಕ್ಕೆಲ್ಲ ಡೇಟೆಲ್ಲ ಇರುತ್ತೆ, ಎಲ್ಲ ಕೊಟ್ಟಿರ್ತಾರೆ ಇಂಜಿನಿಯರ್ ಆದ್ಮೇಲೆ ಇದೆಲ್ಲ ಮಾಡ್ಬೋದು. ಒಂದ್ಸಲ ನೋಡೋಣ ಹೆಂಗೆ ಮಾಡೋದಂತ. ನಿಮ್ಮ ಹತ್ರ ಎಲ್ಲ ಮೊಬೈಲ್ ಇದೆಯಾ? ಒಂದ್ಸಲ ಮೊಬೈಲ್ ತೆಗೀರಿ ನೋಡು. ಈಗ ನೀವೆಲ್ಲ ಇದರಲ್ಲಿ ನಿಮ್ಗೆ ಏನು ಅನಿಸುತ್ತೋ ಆ ಥರದೊಂದು ಡಿಸೈನು ಏನೋ ಒಂದು ಮಾಡಿ ತೋರಿಸ್ಬೇಕು ನನಗೆ. ಏನೋ ಒಂದು ಕತೆ ಬರೀತೀರಾ, ಹಾಡು ಬರೀತೀರಾ, ಏನೋ ಒಂದು ಬರ್ಕೊಡಕ್ಕೆ ಹೇಳ್ಬೇಕು, ಅದು ನಿಮ್ಗೆ ಬರ್ಕೊಡೋದು. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ ಅಂದರೆ, ಆಯಿತಾ? ನೋಡು, ಫೋನಲ್ಲೆಲ್ಲ ಏನು ಹೇಳ್ಕೊಡ್ತಾ ಇದ್ದಾರೆ ನೋಡು. ಮುಕ್ಕಾಲು ಪಾಲು ಯಾವ ಆ್ಯಪ್ ಹೆಂಗೆ ಯೂಸ್ ಮಾಡಬೇಕು ಅದೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಅನಿಸುತ್ತೆ. ನಮ್ಮ ಕಾಲದಲ್ಲಿ ಫೋನೇ ಇರಲಿಲ್ವಲ್ಲಪ್ಪ, ಅಲ್ವಾ? ಫೋನ್ ಅಂತೆ ಟಿವಿನೇ ಇರಲಿಲ್ಲ. ಅದು ಸರಿ ಇಲ್ಲ. ಅದಕ್ಕೆ ಹೇಳೋದು ಸ್ಕೂಲ್ ಶುಡ್ ಬಿ ಆಲ್ವೇಸ್ ಔಟ್ಡೋರ್. ಎಸ್, ಯು ಆರ್ ರೈಟ್, ಕರೆಕ್ಟ್. ಆಯ್ತಾ ನಿಮ್ಮೆಲ್ಲದ್ರು? ಚೆನ್ನಾಗಿದೆ ನೋಡೋಣ. ಓಕೆ, ಇದು ಚೆನ್ನಾಗಿದೆ, ಚೆನ್ನಾಗಿದೆ, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇದೇ ಥರ ನೀವು ಹೊಸದು ಮಾಡ್ತಾ ಇರಬೇಕು. ಇದು ಈಗ AI ಮೇಲೆ ಮಾಡಿದ್ದೀರಾ, ಮುಂದೆ ಟೆಕ್ನಾಲಜಿ ಇದೇ ಥರ ಡೆವಲಪ್ ಆಗ್ತಾನೆ ಇರುತ್ತೆ. ಇನ್ನೊಂದೇನೋ ಮಾಡಬೇಕು, ಆಯಿತಾ? ಎಲ್ಲರಿಗೂ ಆಲ್ ದಿ ಬೆಸ್ಟ್. ಸಿಗೋಣ. ಬಾಯ್ 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 ಬಾಯ್.
ಇನ್ಯಾರು ಸರ್? ಕೋಚ್ ಬರ್ತಾ ಇದ್ದಾರೆ. ಅವ್ರು ಹೇಳಿದ್ರೆ ಕಾಯ್ಬೇಕು. ತಲೆ ಮಾಡಂಗಿಲ್ಲ, ಟೀಟ ಮಾಡಂಗಿಲ್ಲ. ಓಕೆ ಸರ್. ಹಲೋ ಗರ್ಲ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಚೆನ್ನಾಗಿದ್ದೀರಲ್ಲ? ಎಸ್ ಸರ್. ನನ್ನ ಹೆಸರು ಉದಯ್ ಕುಮಾರ್ ಅಂತ. ಐ ವಿಲ್ ಬಿ ಅ ಫುಟ್ಬಾಲ್ ಕೋಚ್. ಐ ಹ್ಯಾವ್ ಪ್ಲೇಡ್ ಫಾರ್ ಮೆನಿ ಟೀಮ್ಸ್. ಐ ಹ್ಯಾವ್ ಪ್ಲೇಡ್ ಸಿ ಡಿವಿಷನ್, ಬಿ ಡಿವಿಷನ್ ಆ್ಯಂಡ್ ನ್ಯಾಷನಲ್ನೆಲ್ಲ ಆಡಿದ್ದೀನಿ. ಸೊ ನಿಮಗೆ ಇವಾಗ ನಾನು ಫುಟ್ಬಾಲ್ ಕೋಚ್ ಆಗಿರ್ತೀನಿ. ಓಕೆ, ಬಿಫೋರ್ ವಿ ಸ್ಟಾರ್ಟ್ ದೇರ್ ಇಸ್ ಎ ಟಾಸ್ಕ್ ಫಾರ್ ಯು ಆಲ್. ಕೀರ್ತನ, ಪ್ಲೀಸ್ ಕಮ್. ಓಕೆ ಕೀರ್ತನ, ಯು ಹ್ಯಾವ್ ಅ ಟಾಸ್ಕ್. ಯು ಹ್ಯಾವ್ ಟು ಜಸ್ಟ್ ಬ್ಯಾಲೆನ್ಸ್ ದ ಬಾಲ್ ಆನ್ ಯುವರ್ ಫೋರ್ಹೆಡ್. ಆಯಿತಾ? ಓಕೆ, ಸ್ಟಾರ್ಟ್. Done. Good. Okay. Next, on your feet, just hold it like this, and then you have to balance. Okay. Ready? Start. Good. Clap, clap, clap. Good, 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 good. Kelge billboard ball air alli iruvagne 3 times you have to just test like this. Okay. Ready? Start. 1. Good, good, good. Good one. Good. Good job. Good job. Okay, just clap for yourself. You have done a good job. Okay, so ನೀವು ಇವಾಗ ಏನು ಮಾಡಿದ್ರಿ ಅಲ್ಲಿ? ಬ್ಯಾಲೆನ್ಸಿಂಗ್. Okay, so why it's so important balancing in football? Okay na? So you learn control. Okay, balance ಇಲ್ಲ ಅಂದರೆ you lose your control. Then you lose your match. ನಿಮ್ಮ ಹತ್ರ ಬ್ಯಾಲೆನ್ಸಿಂಗ್ ಇಲ್ಲ ಅಂದರೆ ಬಾಲ್ ಎಲ್ಲೆಲ್ಲೋ ಹೋಗುತ್ತೆ. ಬೇರೆ ಅಪೋನೆಂಟ್ ಟೀಮ್ ಬಂದು ಬಾಲ್ ತಗೊಂಡು ಗೋಲ್ ಸ್ಕೋರ್ ಮಾಡಿಬಿಡ್ತಾರೆ. ಸೊ ಅದರಿಂದ ಯು ಹ್ಯಾವ್ ಟು ಕೀಪ್ ಪ್ರಾಕ್ಟೀಸಿಂಗ್ ಬ್ಯಾಲೆನ್ಸಿಂಗ್. ಓಕೆ, ವಿತ್ ಬಾಲ್ ವಿಲ್ ಡೂ ದ ಡ್ರಿಲ್. ಸೊ ವಾಟ್ ಎವರ್ ಐ ವಿಲ್ ಟೀಚ್ ಯು, ಜಸ್ಟ್ ಫಾಲೋ ದಟ್. ಯು ಲರ್ನ್ ಬ್ಯಾಲೆನ್ಸಿಂಗ್ ಆ್ಯಂಡ್ ಡ್ರಿಲ್. ಓಕೆ, ರೆಡಿ? ರೆಡಿ? ಗುಡ್. ಈಗ ಫುಟ್ಬಾಲೇ ಆಡ್ತಾ ಇದ್ರಿ ಅಲ್ವಾ? ಈಗ ನಾವು ಡಿಸೈನ್ ಥಿಂಕಿಂಗ್ ಅನ್ನೋ ಕಾನ್ಸೆಪ್ಟ್ನ ಇದೇ ರೀತಿ ನಾವೇ ಹೊಸದಾಗಿ ಒಂದು ಫುಟ್ಬಾಲ್ ಗೇಮ್ ಮಾಡೋ ಥರ. ಆಯಿತಾ? ಒಂದು ಸರ್ಕಲ್ ಮಾಡೋಣ. ಇನ್ನೇನು ಮಾಡಬೇಕು? ಹಾಫ್ ಮಾಡೋಣ. ಯಾಕಿದು ಹಾಫು? ಓಕೆ, ಸೊ ಇಲ್ಲೆಲ್ಲ ಟೀಮ್ 1, ಟೀಮ್ 2. ಓಕೆ, ಆಮೇಲೆ ಗೋಲ್ ಪೋಸ್ಟ್ಗಳು ಎಲ್ಲಿಡೋಣ? ಈ ಕಡೆ ಇಡ್ಬೋದು. ಅಲ್ಲೊಂದು ಮತ್ತೆ ಈ ಕಡೆ ಒಂದು. ಯಾಕೆ? ಆಪೋಸಿಟ್ ಆಗುತ್ತೆ. ಆಸಮ್. ಓಕೆ, ಇದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಯಾರು ಅಂತ ಗೆಸ್ ಮಾಡಿ ನೋಡೋಣ. ಆಡಿಯನ್ಸ್. ಎಸ್, ಆಡಿಯನ್ಸ್ ಅಲ್ವಾ? ಆಸಮ್. ಸೊ ಈಗ ನಾವು ಆಡಿಯನ್ಸ್ನ ಎಲ್ಲಿ ಕೂರ್ಸೋಣ? ತುಂಬ ಆಡಿಯನ್ಸ್ ಇರ್ತಾರೆ ಗೊತ್ತಾ ನಿಮಗೆ? ಈಗ ನಾವು ಇಷ್ಟು ಲಕ್ಷ ಜನಗಳಿಗೆ ಅಲ್ಲಿ ಬಂದು ಕೂರ್ಸೋದಕ್ಕೆ ಎಲ್ಲ ವ್ಯವಸ್ಥೆ ಬೇಕು. ತುಂಬ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಇಲ್ಲಿ. ಏನಕ್ಕೆ ಹೇಳಿ? ಚೇರ್ಸ್ ಮಾಡಕ್ಕೆ. ಕರೆಕ್ಟ್. ಆಮೇಲೆ ನೀರಿನ ಬಾಟಲ್. ಸೂಪರ್. ಸಸ್ಟೈನಬಲ್ ಆಗಿ ನಾವೇನು ಮಾಡ್ಬೋದು ಅಂತ ಯೋಚನೆ. ಸಸ್ಟೈನಬಲ್ ಅಂದ್ರೇನು? ನಮ್ಮ ಪರಿಸರಕ್ಕೆ ಹಾನಿ ಆಗದಿರೋ ಅಂಥ ವಿಷಯಗಳನ್ನ ನಾವು ಉಪಯೋಗಿಸ್ಕೊಂಡು ಈ ಗೇಮ್ನ ಹೇಗೆ ಮಾಡ್ಬೋದು ಅಂತ. ಪ್ಲಾಸ್ಟಿಕ್ ಜಾಗದಲ್ಲಿ ವುಡ್ ಯೂಸ್ ಮಾಡ್ಬೋದು ನಾವು. ಸೂಪರ್. ಸೊ ಪ್ಲಾಸ್ಟಿಕ್ ಎಲ್ಲಿ ಯೂಸ್ ಮಾಡ್ತಾರೆ? ಏನು ವುಡ್ ಯೂಸ್ ಮಾಡ್ಬೋದು? ಚೇರ್ ಅಂತ ಹೇಳಿದೆ. ಗ್ಲಾಸ್ ಮಾಡ್ಬೋದು ನಾವು. ಪೇಪರ್ ಗ್ಲಾಸ್ ಅಲ್ವಾ? ಸೋಲಾರ್ ಯೂಸ್ ಮಾಡ್ಬೋದು. ಹಾಂ. ಈಗ ನೆಕ್ಸ್ಟ್ ನಾವು ನಮ್ಮ ಆಕ್ಟಿವಿಟಿಯಾಗಿ ಇದೇ ಫುಟ್ಬಾಲ್ ಸ್ಟೇಡಿಯಂಗೆ ನಾವು ಹೆಂಗೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಮಾಡ್ಬೋದು, ಚೇರ್ಗಳನ್ನ ಸಸ್ಟೈನಬಲ್ ಆಗಿ ಹೆಂಗೆ ಡಿಸೈನ್ ಮಾಡ್ಬೋದು ಅಂತ ಮುಂದೆ ಹೋಗೋಣ. ಇವತ್ತಿನ 8th graders are very different from
ವಾಟ್ ವಿ ಹ್ಯಾವ್ ಬೀನ್ ಆ್ಯಂಡ್ ಈ ಆಪರ್ಚುನಿಟಿ ಈಸ್ ಓನ್ಲಿ ಫಾರ್ ಅಸ್ ಟು ಲರ್ನ್ ಅನ್ನೋ ಥರ ಒಂದು ಫೀಲಿಂಗ್ ಕೊಟ್ಟಿದ್ದು. ಪ್ರತಿ ಸತಿ ಒಂದು ಮಕ್ಕಳನ್ನ ನಾವು ಮೀಟ್ ಮಾಡಿದಾಗ ದ ಕ್ಯೂರಿಯಾಸಿಟಿ ಇನ್ ವಿಚ್ ದೇ ಸ್ಪೀಕ್ ಟು ಅಸ್ ಇಸ್ ಆಲ್ವೇಸ್ ಅ ನ್ಯೂ ಲರ್ನಿಂಗ್ ಫಾರ್ ಅಸ್ ಇನ್ ರಿಟರ್ನ್. ಡಿಸೈನ್ ಥಿಂಕಿಂಗ್ ಅನ್ನೋ ಕಾನ್ಸೆಪ್ಟ್ನ ಹೇಳಿದ ತಕ್ಷಣ ಅವರಲ್ಲಿ ಇಮಿಡಿಯೇಟ್ಲಿ ದೇ ಹ್ಯಾಡ್ ಅ ಲಾಟ್ ಆಫ್ ಸೊಲ್ಯೂಷನ್ಸ್ ಫಾರ್ ಆಲ್ ಆಫ್ ದೀಸ್ ಕ್ವೆಶನ್ಸ್ ವಿಚ್ ಐ ಹ್ಯಾಡ್. ಎಲ್ಲ ಇದ್ದರೂ ಕೂಡ ಹೇಗೆ ನಾವು ಸಮಾಜಕ್ಕೆ ಒಂದು ವಾಪಸ್ ಕೊಡ್ಬೋದು ಅನ್ನೋ ಥಾಟ್ಸ್ ಎಲ್ಲರಿಗೂ ಇರಲ್ಲ. ಸೊ ಈ ಮಕ್ಕಳಲ್ಲಿ ಆ ಒಂದು ಎಬಿಲಿಟಿ ಇರುತ್ತೆ, ಅದಕ್ಕೆ ತಕ್ಕಂತೆ ಒಂದು ಎನ್ಕರೇಜ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ದೆನ್ ಅದಕ್ಕೊಂದು ಕಂಪ್ಲೀಟ್ ಹೋಲಿಸ್ಟಿಕ್ ಬೆಳವಣಿಗೆಗೆ ಒಂದು ಸಪೋರ್ಟ್ ಸಿಕ್ಕಿದ್ರೆ ಐ ಆಮ್ ಶ್ಯೂರ್ ದೇ ಆರ್ ಗೋಯಿಂಗ್ ಟು ಡೂ ಅಮೇಝಿಂಗ್ ಆ್ಯಂಡ್ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. Yesterday I met mentor. ಅವ್ರು ಬಂದಿದ್ದು ಖುಷಿ ಆಯಿತು ನಮಗೆ. ತುಂಬ ಖುಷಿ ಆಯಿತು. ಮತ್ತು ಅವರು ಡಿಸೈನ್ಸ್ ಬಗ್ಗೆ ಹೇಳ್ಕೊಟ್ರು. Designing means what will create a new thing, that is called designing. ಸರ್, ನಾನು ಚೇರ್ಗೆ ಒಂದು ಲೈಟ್ ಹಾಕ್ಬಿಟ್ಟು ಕತ್ಲಲ್ಲಿ ಕಾಣೋಗೆ ಒಂದು ಉಪಯೋಗಿಸ್ಕೊತೀನಿ ಸರ್. Yeah, I want to create a smart lift. When a person enter to the lift, the light will on automatically. When no one is inside, the light will turn automatically off. That is when that system is going on, we can save more electricity. ಅವ್ರ ಥರ ನಾವು ಡಿಸೈನರ್ ಆಗಬೇಕು ಅನಿಸ್ತು. But it is very nice and it is enjoyable and I enjoyed very much. ಹಲೋ, ಹೆಂಗಿದ್ದೀರಲ್ಲ? ಚೆನ್ನಾಗಿದ್ದೀವಿ ಸರ್. ನಂಗೆ ಯಾರೋ ಹೇಳಿದ್ರು ನೀವೆಲ್ಲ ಫುಟ್ಬಾಲ್ ಮ್ಯಾಚ್ ಆಡ್ತಿದ್ದೀರಾ, ಫುಲ್ ಜೋರಾಗಿ ಎಲ್ಲರೂ ತುಂಬ ಜನ ನೋಡೋಕೆ ಬರ್ತಾರೆ, ಎಲ್ಲ ಪ್ರಿಪ್ರೇಷನ್ ನೀವು ಮಾಡ್ತಾ ಇದ್ದೀರಾ ಅಂತ. ಆಟ ಆಡೋಕ್ಕೆ ಕುತ್ಕೊಳ್ಳೋಕ್ಕೆ ಜಾಗ ಇರಬೇಕು, ನೀವೆಲ್ಲ ಆರ್ಗನೈಸ್ ಮಾಡ್ತಿದ್ದೀರಾ ಅಂತ ಆಯಿತು. ಏನು ಟೆಕ್ನಾಲಜಿ ಯೂಸ್ ಮಾಡಲ್ವಾ? ಅದಿದು ಸ್ಕ್ರೀನ್ ಹಾಕಿರ್ತೀವಲ್ಲ ಸರ್. ಹಾಂ, ಸ್ಕ್ರೀನ್ ಕ್ಯಾಮ್ರಾ ಒಂದು, ಸ್ಕ್ರೀನು, ಸೆನ್ಸರು. ಏನಕ್ಕೆ? ಫುಟ್ಬಾಲ್ ಎಲ್ಲಿಗೋಯ್ತು? ಸರಿ, ಒಂದು ಕೆಲಸ ಮಾಡೋಣ. ಈಗ ಒಂದು ಬುಕ್ ತಗೋತೀನಿ, ಒಂದು ಪೇಪರ್ ತಗೊಂಡಿದ್ದೀನಿ. ಈಗ ಇಲ್ಲಿ ಒಂದು ಫುಟ್ಬಾಲ್ ಸ್ಟೇಡಿಯಂ ಇದೆ ಅಂದ್ಕೊಳ್ಳಿ. ಇದ್ರ ಸುತ್ತ ಜನ ಕೂತ್ಕೊಂಡಿದ್ದಾರೆ ಅಂದ್ಕೊಳ್ಳಿ. ಸಡನ್ನಾಗಿ ನೀರು ಬೇಕು ಅನ್ಸುತ್ತೆ. ಯಾರನ್ನು ಕರೆಯೋಕ್ಕಾಗತ್ತಾ? ಮೈಕಲ್ಲಿ ಒಬ್ಬರು ಇಟ್ಟಿರ್ತೀವಿ, ನೀರು ಬೇಕಾದ್ರೆ ಅನೌನ್ಸ್ ಮಾಡ್ತೀರಿ, ಇನ್ನೊಂದು ಮಾಡ್ತೀರಿ. ಅದ್ರ ಬದಲಿಗೆ ನಂಗೆ ಮೊಬೈಲೆಲ್ಲ ಕಾಣಿಸ್ಬಿಟ್ರೆ ಇಂಥ ಕಡೆ ನೀರು, ಇಲ್ಲಿ ನೀರು ಇರುತ್ತೆ, ಇಲ್ಲಿ ರೆಸ್ಟ್ ರೂಮ್ ಇರುತ್ತೆ, ಇಲ್ಲಿ ವಾಟರ್ ಇರುತ್ತೆ ಅಂತ ನಂಗೆ ಮೊಬೈಲಲ್ಲಿ ಕಾಣಿಸ್ಬಿಟ್ರೆ ನಾನು ಹೋಗ್ಬಿಡ್ತೀನ? ಅದಕ್ಕೇನಂತಾರೆ? ಟೆಕ್ನಾಲಜಿ ಯೂಸ್ ಮಾಡ್ತೀರಾ. ಸ್ಟ್ಯಾಟಿಸ್ಟಿಕ್ಸ್ ನಂಗೆ ಗೊತ್ತಾಗತ್ತಿಲ್ಲ, ಏನು ಬರ್ತಾ ಇದೆ ಅಂತ ಗೊತ್ತಾಗುತ್ತೆ, ಯಾರು ಗೋಲ್ ಹೊಡೆದ್ರೆ ಗೊತ್ತಾಗುತ್ತೆ. ಇದೆಲ್ಲ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ. ಲೊಕೇಶನ್, ಇನ್ನೊಂದು ಪ್ಲೇಯರ್ ಡೀಟೇಲ್ಸ್, ಇನ್ನೊಂದು ಇದೇನೇನಿದೆ ಲೇಔಟ್ಸ್, ಇನ್ನು ಸ್ಕೋರ್ ಬೋರ್ಡ್. ನಿಮ್ಮನ್ನು ನೋಡಿ ಜನರಿಗೆ ಖುಷಿ ಆಗುತ್ತೆ. ಅವ್ರೇನೋ ಒಂದು ಹಾಕಬೇಕಲ್ಲ, ಅವರಿಗೆ ಖುಷಿ ಆಗುತ್ತೆ. ಓ, ಇವ್ರು ಚೆನ್ನಾಗಿ ಆಡ್ತಿದ್ದಾರೆ, ನಂಬರ್ 17 ಚೆನ್ನಾಗಿ ಆಡ್ತಿದ್ದಾರೆ ಅಂತ ನಿಮ್ಮ ಬಗ್ಗೆ ಏನೋ ಒಂದು ಖುಷಿಯಿಂದ ಕಮೆಂಟ್ ಹಾಕ್ತಾರೆ. ಅದಕ್ಕೆ ಆಪ್ಷನ್ ಕೊಡಬೇಕಾ? ಈಗ ನೀನು ಚೆನ್ನಾಗಿ ಆಡ್ತಿದ್ಯಾ, ಅದ್ರ ಬಗ್ಗೆ ನಾನು ಯಾರು ವಿನ್ನು ಯಾರು ಲಾಸ್ಟ್ ಅಂತ ಹೇಳೋಕ್ಕೆ ಓಟ್ ಹಾಕ್ತೀನಿ. ಇದೀಗ ಎಲ್ಲರಿಗೂ ಗೊತ್ತಾಗಬೇಕು. ಏನು ಮಾಡ್ಬೋದು? ಇದು ಪೇಪರ್, ಗೂಗಲ್ ವೆಬ್ಸೈಟ್, ಅದನ್ನು ಮಾಡಿದರೆ ಎಲ್ಲರೂ ಬಂದವರೆಲ್ಲ ನೋಡ್ಬೋದು, ಆಕ್ಸೆಸ್ ಮಾಡ್ಬೋದು. footballstadium.com ಆಯಿತು. ನಿಂದು ಫುಟ್ಬಾಲ್ ಗರ್ಲ್ಸ್. ಓಕೆ, OSG ಫುಟ್ಬಾಲ್. ಈಗ ಇದನ್ನೆಲ್ಲ ಇಟ್ಕೊಂಡು ಒಂದು ವೆಬ್ಸೈಟ್ ಮಾಡೋಣ. ತುಂಬ ವರ್ಷ ಆದಮೇಲೆ ಈ ಥರ ಮಕ್ಕಳ ಜೊತೆ ಒಂದು ಕುತ್ಕೊಂಡು ಮಾತಾಡಿರೋದು. ತುಂಬ ಡಿಫ್ರೆಂಟ್ ಮೈಂಡ್ ಸೆಟ್ಸ್ಗಳು. ನಾವು ಹೋಗ್ತಿರೋ ಟೈಮ್ಗಿಂತ ಇವಾಗಿನ ಮೈಂಡ್ ಸೆಟ್ ತುಂಬ ಡಿಫ್ರೆನ್ಸಸ್ ಕಾಣಿಸ್ತು. ಕ್ಯೂರಿಯಾಸಿಟಿ ಜಾಸ್ತಿ ಅನಿಸ್ತು ನನಗೆ. That day the mentors taught us how to use AI. I used AI and I make a new music. So I make this music. ಒಂದು ಮೆಂಟರ್ ಬಂದರು, ನಮಗೆ AI ಹೇಳ್ಕೊಟ್ರು, ChatGPT ಹೇಳ್ಕೊಟ್ರು. ಅದು ಕಲ್ಕೊಬಿಟ್ಟು ನಾನು ಓನಾಗೆ ಸ್ಟೋರಿ ಮತ್ತು ಪೋಯಮ್, ಟೈಮ್ ಟೇಬಲ್ ಇದೆಲ್ಲ ಬರ್ತೆ. ಕ್ವಿಜ್ ಓ ಅನ್ನೋ ವೆಬ್ಸೈಟಲ್ಲಿ ಕ್ವಿಜ್ ಬಗ್ಗೆ ಕಲಿತೆ. We created a new website for where we will play the football match and we will put in the website. The website is very useful for time, score and results who won. The website is very useful. Good morning, girls. Good morning, sir. How are you all today?
Nice, sir. Okay, I'll be teaching you how to pass the ball and all. Before that, I have a task for you all. We have kept few things there, okay, and your teammates will be standing over there. What you have to do, you have to just dribble the ball. ಅಲ್ಲಿ ಇಲ್ಲಿ ಡ್ರಿಬಲ್ ಮಾಡಿಕೊಂಡು ನೀವು ನಿಮಗೆ ಎಲ್ಲಿ ನಮ್ಮ ವಿಸಿಲ್ ಸೌಂಡ್ ಯಾವಾಗ ಕೇಳಿಸುತ್ತೋ ಆವಾಗ ಪಾಸ್ ಮಾಡಬೇಕು. ನೀವು ಪಾಸ್ ಮಾಡುವಾಗ ಈ ಆಬ್ಸ್ಟಿಕಲ್ ಥಿಂಗ್ಸ್ಗೆ ಟಚ್ ಆದರೆ ಪಾಯಿಂಟ್ಸ್ ಮೈನಸ್, ಆಯಿತಾ? ಓಕೆ. That day we learned how to pass, how to balance the ball. We learned that day passing, how to kick. ನಮಗೆ ಫುಟ್ಬಾಲ್ ಕೋಚ್ ಬಂದುಬಿಟ್ಟು ಹ್ಯಾಂಡ್ ಟಚ್ ಮಾಡಬಾರ್ದು, ಮತ್ತು ಕಿಕ್ ಮಾಡೋದು, ಮತ್ತು ಅದನ್ನು ಹೇಗೆ ಪಾಸ್ ಮಾಡಬೇಕು, ಮತ್ತು ಆ್ಯಕ್ಟಿವಿಟೀಸ್ ಚಿಕ್ಕ ಚಿಕ್ಕದು ವಾರ್ಮಪ್ ಎಕ್ಸಸೈಸ್ ಇದೆ ಎಲ್ಲ ಮಾಡಿಸಿದ್ರು. ನಮಗೆ ಮ್ಯಾಚ್ ಆಡಿಸ್ತು, ಅದರಲ್ಲಿ ನಮಗೆ ಬಾಲ್ ಹೆಂಗೆ ಪಾಸ್ ಮಾಡಬೇಕು ಅದೆಲ್ಲ ಬಂತು. ನೋಡಪ್ಪ ಶುರುವಾಗುತ್ತೆ ಇನ್ನೇನು. ಗೋಲ್ ಆಗ್ಬೋದಾಯ್ತು, ಗೋಲ್ ಆಗಬೇಕಾಗಿತ್ತು, ಆಗಿಲ್ಲ. Goal, goal, goal! ಫೈನಲ್ ಮ್ಯಾಚ್ ಅಂತೂ ತುಂಬಾ ಚೆನ್ನಾಗಿತ್ತು. ನನ್ನ ಫ್ರೆಂಡ್ಸ್ ಜೊತೆನೇ ನಾವು ಟೀಮಾಗಿ ಆಡಿದ್ದು ತುಂಬ ಚೆನ್ನಾಗೇ ಇತ್ತು. ನಾವು ಚಿಕ್ಕ ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವ್ರು ಕೂಡ ಬಂದಿದ್ದರು. ಪೊಲೀಸವರು, ಡಾಕ್ಟರ್, ಪೋಸ್ಟ್ ಮ್ಯಾನ್ ಇವರೆಲ್ಲ ಬಂದಿದ್ದರು. ಅವ್ರ ಜೊತೆ ಆಡಿ ತುಂಬ ಖುಷಿಯಾಯಿತು. ಮತ್ತು ಇದೆಲ್ಲ ಆಡಿದ್ದು ನಾವು ವೆಬ್ಸೈಟಲ್ಲಿ ಹಾಕ್ತೀವಿ, ನೀವು ಮನೇಲಿ ಕೂತ್ಕೊಂಡು ನೋಡಿ. ಇದರಿಂದ ನಾನು ಫುಟ್ಬಾಲ್ ಹೇಗೆ ಆಡೋದು ಅಂತ ಕಲಿತೆ, ಯಾವ ಥರ ಬಿಹೇವ್ ಮಾಡಬೇಕು ಅಂತಲೂ ಕಲ್ತ್ಕೊಂಡೆ. ಫುಟ್ಬಾಲ್ ಆಡಬೇಕಾದ್ರೆ ಯಾರ ಜೊತೆ ಯಾವ ಥರ ಇರಬೇಕು ಅನ್ನೋದನ್ನು ಕಲ್ತ್ಕೊಂಡೆ. ತುಂಬ ಕಲ್ತ್ಕೊಂಡೆ ಇದರಿಂದ, ಈ ಶೋಯಿಂದ. ಅದಕ್ಕೆ ಈ ಶೋಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ.